ನನ್ನ ಸಹೋದ್ಯೋಗಿ ರವಿ ಶಿವರಾಮ್ ಬಾಗಲಕೋಟೆಯಲ್ಲಿ ಓಡಾಡಿದ್ರು. ರವಿ ವೆಲ್ಕಮ್. ಅದೇ ರೀತಿ ಸುರೇಶ್ ದಾವಣಗೆರೆ ದಕ್ಷಿಣ, ಸುರೇಶ್ ಅವರೇ ವೆಲ್ಕಮ್. ಅದೇ ರೀತಿ ಮಾರುತೇಶ್ ಬಾಗಲಕೋಟೆಯಲ್ಲಿ ಓಡಾಡಿದ್ರೆ, ವಿದ್ಯಾ ದಾವಣಗೆರೆಯಲ್ಲಿ ಓಡಾಡಿದ್ರು. 4 ಜನರನ್ನು ವೆಲ್ಕಮ್ ಮಾಡಿಕೊಳ್ತೀನಿ. ಅದರ ಜೊತೆಗೆ ನನಗೊಂದು ಪ್ರಶ್ನೆ ಇದೆ, ಇಲ್ಲಿ ನನ್ನ ರಿಪೋರ್ಟರ್ಸಿಂದ ಕೇಳ್ತಾ ಹೋಗ್ತೀನಿ. ಅದನ್ನು ಯಾವುದು ಅಂತಂದರೆ ಅನುಕಂಪದ ವಿಚಾರ. ಎರಡೂ ಕ್ಷೇತ್ರದಲ್ಲಿ ಶಾಸಕರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರಗಳಾಗಿರೋದ್ರಿಂದ ಅನುಕಂಪ ಏನಾದರೂ ವರ್ಕ್ ಆಗ್ತಿದೆಯಾ ಅಂತ ನನಗೆ ಗೊತ್ತಿರೋ ಹಾಗೆ ಅನುಕಂಪ ಯಾವಾಗ ವರ್ಕ್ ಆಗುತ್ತೆ? ಒಬ್ಬ ಶಾಸಕ ಅಕಾಲಿಕವಾಗಿ ನಿಧನವಾದಾಗ ಅನುಕಂಪ ವರ್ಕ್ ಆಗಬಹುದು. ಆದರೆ ತನ್ನ ಪೂರ್ಣ ಆಯಸ್ಸನ್ನು ಸವೆಸಿ ಒಬ್ಬರು 80 ವರ್ಷಕ್ಕೆ ನಿಧನರಾದರು, ಇನ್ನೊಬ್ಬರು 94 ವರ್ಷಕ್ಕೆ ವಯೋಸಹಜವಾಗಿ ನಿಧನರಾದರು. ಈ ಅನುಕಂಪ ಕಣದಲ್ಲಿ ವರ್ಕ್ ಆಗ್ತಿದೆಯಾ? ಆ ಭಾವನೆ ಏನಾದರೂ ಇದೆಯಾ? ನಾನು ರವಿಯಿಂದಲೇ ಶುರು ಮಾಡ್ತೀನಿ. ಅನುಕಂಪದ ವಿಚಾರಗಳಿದಾವ ಅಂತ ಕಣದಲ್ಲಿ? ತಾವು ಹೇಳಿದಂತೆ ಬಾಗಲಕೋಟೆ ಹೋದಂಥ ಸಂದರ್ಭದಲ್ಲಿ ಅದು ಮೇಟಿಯವರು ನಿಧನರಾಗಿದ್ದರು. ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಓಡಾಟ ಮಾಡುವ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅನುಕಂಪವನ್ನು ವ್ಯಕ್ತಪಡಿಸಿದ ರೀತಿಯಾಗಲಿ ಇದ್ಯಾವುದೂ ಕಂಡಿಲ್ಲ. ನಾನು ಗ್ರಾಮೀಣ ಭಾಗಕ್ಕೆ ಹೋಗಿದ್ದೆ. ರಕ್ಷತ್, ಬಹಳ ಆಶ್ಚರ್ಯ ಆಗಿದ್ದು, ನಾವು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತೀವಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೋ ಒಂದು ಈ ಆಲಮಟ್ಟಿಯಿಂದ ಹಿಂದಿರಿಗೆ ಅಲ್ಲಿ ಜಾಗವನ್ನು ಕಳ್ಕೊಂಡು ಬೇರೆ ಕಡೆ ಶಿಫ್ಟ್ ಆದವರೊಂದು ಅಜ್ಜಿ ಸಿಕ್ಕಿದ್ರು, ತಾವು ನೋಡಿರ್ಬೋದು. ಅವ್ರನ್ನ ಇಂದಿರಾ ಗಾಂಧಿ ನಂಗೆ ಇಷ್ಟ, ಇಂದಿರಾ ಗಾಂಧಿ ಓಟ್ ಹಾಕ್ತೀನಿ ಅಂತ ಹೇಳ್ತಾರೆ. ನಾವಿವತ್ತಿನ ಅಭಿವೃದ್ಧಿ ಮತ್ತೊಂದು AI ಕಾಲದಲ್ಲಿ ಇದ್ದೇವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಜನರಿಗೆ ಇವತ್ತು ಕೂಡ ತನ್ನ ಅಭಿಮಾನದ ಮೇಲೆ ಓಟ್ ಹಾಕುವವರು ಕೂಡ ಇದ್ದಾರೆ ಹೇಳುವುದನ್ನು ಭಾಳ ನಾವು ಗಮನಿಸಬೇಕು. ಜೊತೆಗೆ ಬಾಗಲಕೋಟೆಯ ಸಿಟಿ ಭಾಗಕ್ಕೆ ಬಂದಾಗ ಅಲ್ಲಿ BJP ಪರವಾಗಿ ಒಂದಿಷ್ಟು ಜನ ಮಾತುಗಳನ್ನ ಆಡ್ತಾಯಿದ್ರು. ಗ್ರಾಮೀಣ ಭಾಗಕ್ಕೆ ಹೋದಾಗ ಇದೇ ರೀತಿ ನಾನು ಹೇಳ್ದಂಗೆ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತೀವಿ, ಯಾಕೆಂದರೆ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರು ನಮ್ಮ ಲೀಡರು, ಸಿದ್ದರಾಮಯ್ಯ ಜೊತೆ ಮೇಟಿಯವರು ಕೆಲಸ ಮಾಡಿದರು, ಸಿದ್ದರಾಮಯ್ಯವ್ರ ಜೊತೆ ಮೇಟಿ ಕೆಲಸ ಮಾಡಿದರು. ಅಂದರೆ ಅದನ್ನು ಕೂಡ ಅಳೆದು ನೋಡುವವರು ಇದ್ದಾರೆ. ಆದರೆ ಮೇಟಿಯವರು ಇದ್ದಂಥ ಸಂದರ್ಭದಲ್ಲಿ ಅವರ ಮಕ್ಕಳು ಅಷ್ಟೇನು ಸಕ್ರಿಯವಾಗಿರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದವು. ಹಾಗಾಗಿ ಈಗ ಅವರು ಮಗನಿಗೆ ಕೊಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಗುಂಪುಗಾರಿಕೆ ಇತ್ತು, 3 ಜನ ಟಿಕೆಟ್ ಕೇಳಿದ್ರು, ಈ ರೀತಿಯ ಚರ್ಚೆಗಳು ಕೂಡ ಗ್ರೌಂಡ್ ಲೆವೆಲ್ ಆಗ್ತಾ ಇದ್ವು. ಅದರ ಜೊತೆಗೆ BJPಯ ಅಭ್ಯರ್ಥಿ ಬಗ್ಗೆ ಹೇಳೋದಾದರೆ, ಚರಂತಿಮಠರು ಹಿಂದೆ MLA ಆಗಿದ್ದರು, 18ರಲ್ಲಿ ಸೋತರು, 18ರಲ್ಲಿ ಗೆದ್ದರು, ಮೊನ್ನೆ ಚುನಾವಣೆಯಲ್ಲಿ ಸೋತರು, ಈಗ ಅನಿರೀಕ್ಷಿತವಾಗಿ ಬಂದಿದೆ ಚುನಾವಣೆ. ಬಟ್ ಅಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಚರ್ಚೆ ಆಗುತ್ತೆ. ಅಭಿವೃದ್ಧಿ ಒಂದು ಕಡೆ ಸ್ವಲ್ಪ ಸಿಟ್ಟು ಮಾಡ್ಕೊಳ್ತಾರೆ ಮಾತಾಡುವಾಗ, ಹಾಗೆ ಹೀಗೆ ಹೇಳುವಂಥ ಚರ್ಚೆಗಳನ್ನು ಮಾಡಿದ್ರು. ಯತ್ನಾಳ್ ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ಗಮನಿಸಬೇಕು, ಸ್ವಲ್ಪ ಜೋರಾಗಿ ನಗರಿ ಹೇಳುವಂಥ ಒಂದು ಡೈಲಾಗನ್ನು ಕೂಡ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು. ಅಂದರೆ ಇದೆಲ್ಲವನ್ನು ಮನಗಂಡಿಯೇ ಇದನ್ನು ಹೇಳ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಬಟ್ ನೀವು ತಾವು ಹೇಳಿದಂಥ ಅಂತಿಮವಾಗಿ ಇಲ್ಲಿ ಏನೋ ಅನುಕಂಪ ವ್ಯಕ್ತ ಆಗ್ತಾ ಇದೆ, ಅದರ ಆಧಾರದ ಮೇಲೆ ಚುನಾವಣೆಗಳಾಗ್ತಾ ಇದೆ ಹೇಳೋದನ್ನು ಹೇಳೋದು ಬಹಳ ಕಷ್ಟ. ಒಂದು ಕಡೆ ಹೇಳೋದಾದರೆ BJP ಗ್ಯಾರಂಟಿಯನ್ನು ವಿರೋಧ ಮಾಡದೇ ಇದ್ರೂ ಕೂಡ ಗ್ಯಾರಂಟಿಯಲ್ಲಿ ಕೊಡುವಲ್ಲಿ ಗ್ಯಾರಂಟಿ ಬಗ್ಗೆ ಸಪ್ರೇಟ್ ಆಗಿ ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.